ಯೇಸು ಸ್ವಾಮಿ ಮೊದಲು ಅದ್ಭುತ ಮಾಡಿದ್ರ ಅಥವಾ ಬೋಧನೆ ಮಾಡಿದ್ರ? ಎಸ್, ಯೇಸು ಮೊದಲು ಪೇತ್ರನ ದೋಣಿಯಲ್ಲಿ ಹತ್ತಿ ಕುಳಿತುಕೊಂಡು ಬೋಧಿಸಿದರು. ಆ ಬೋಧನೆಯನ್ನು ಕೇಳಿ ಪೇತ್ರನ ಹೃದಯದಲ್ಲಿ ವಿಶ್ವಾಸ ಮೂಡಿದ ಮೇಲೆ ಪೇತ್ರನ ಬದುಕಿನಲ್ಲಿ ಯೇಸು ಅದ್ಭುತ ಮಾಡಿದರು. ನಾನಿದ್ದೀನಿ ನಿನ್ನ ಜೊತೆ. ಆದರೆ ಇವತ್ತು ಮನುಷ್ಯ, ನಾನು ಮತ್ತು ನೀವು ಯಾರಿಂದ ಓಡ್ತಾ ಇದ್ದೀವಿ? ಅದ್ಭುತಗಳಿಂದ ಓಡ್ತಾ ಇದ್ದೀರಾ? ಬ್ರದರ್ಗಳಿಂದ ಓಡ್ತಾ ಇದ್ದೀರಾ? ಅಥವಾ ಮಿರಾಕಲ್ ಮಾಡುವಂಥ ವ್ಯಕ್ತಿಗಳಿಂದ ಓಡ್ತಾ ಇದ್ದೀರಾ? ಅಥವಾ ಜೀವಿಸುವ ಜೀವಂತ ದೇವರ ವಾಕ್ಯವಾದ ಯೇಸುವಿನಿಂದ ಓಡ್ತಾ ಇದ್ದೀರಾ? ಅದ್ಭುತನ ಯೇಸುನ? ಅದ್ಭುತನ ಯೇಸುನ? ಅದ್ಭುತನ ದೇವರ ವಾಕ್ಯನ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಯೇಸು ನಮ್ಮ ಬದುಕಿನಲ್ಲಿದ್ದರೆ ಇಡೀ ಪ್ರಪಂಚ ನಮ್ಮ ಅಂಗೈಯಲ್ಲಿರ್ತದೆ. ಪ್ರಿಯರೇ, ನಾವೇನು ಮಾಡ್ತೇವೆ ಗೊತ್ತಾ? ಈ ಪ್ರಪಂಚವನ್ನೇ ನಮ್ಮ ಅಂಗೈಯಲ್ಲಿ ಕೊಡೋ ದೇವರನ್ನು ಬಿಟ್ಬಿಟ್ಟು ಪ್ರಪಂಚದಿಂದ ಹೋಗ್ತಾ ಇದ್ವಿ. ಅಪ್ಪ, ಅಮ್ಮ, ಅಯ್ಯೋ. ಅದಕ್ಕೆ ದೇವರ ಕೇಳಿದ್ರು, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು, ಅವರ ಸತ್ಸಂಬಂಧಕ್ಕಾಗಿ ತವಕಪಡು, ಇದರೊಂದಿಗೆಲ್ಲ ಕೊಡಲಾಗ್ತದೆ. ಆದರೆ ಇವತ್ತು ಮನುಷ್ಯ ಏನು, ತಿನ್ನಲು ಏನು, ಕುಡಿಯಲೇನು, ಉಟ್ಕೊಳ್ಳೋದಕ್ಕೇನು, ಇದಕ್ಕಾಗಿ ಪರಕೀಯರು, ಪರದೇಶಗಳು ಪರದಾಡ್ತಾರೆ ಇದಕ್ಕಾಗಿ ಅಂತ ದೇವರ ವಾಕ್ಯ. ನಾನು ಹೇಳಲ್ಲ, ಯೇಸುವಿನ ವಾಕ್ಯ ಹೇಳ್ತದೆ. ನಮ್ಮ ಬದುಕಿನಲ್ಲಿ ಇವತ್ತು ನಮಗೆ ಅತಿ ಮುಖ್ಯವಾದುದು ಯಾವುದು? ಪ್ರೈಸ್ ದಿ ಲಾರ್ಡ್. ಯೇಸು ಮಾಡಿದ್ದು ಮೊದಲು ಪ್ರಬೋಧನೆ, ಜೀವಿಸುವ ವಾಕ್ಯವನ್ನು ಮಾತನಾಡಿದ್ರು, ಜೀವವನ್ನು ಮಾತನಾಡಿದ್ರು. ಆ ಜೀವ ಮನುಷ್ಯನಲ್ಲಿ ಬಂದಾಗ ಅದ್ಭುತಗಳಾಯಿತು, ಮಾನಸಾಂತರಗಳಾಯಿತು. ಪ್ರೈಸ್ ದಿ ಲಾರ್ಡ್.